Hi students, the chapter 9, the living organisms characteristics and habitats. Do all organisms need food? ಎಲ್ಲ ಒಂದು ಜೀವಿಗಳಿಗೂ ಇಲ್ಲಿ ಆಹಾರ ಬೇಕಾ ಅಂತ ಕ್ವಶನ್ ಮಾರ್ಕ್. ಇನ್ ಚಾಪ್ಟರ್ 1 and 2. Chapter 1, food, where does it comes from and components of food. We learned that living things, we need food and how essential is to animals and to use. ಈ ಒಂದು ಎರಡು ಚಾಪ್ಟರ್ಸಲ್ಲಿ ಈ ಒಂದು ಫುಡ್ ಬಗ್ಗೆ ನೀವು ಲರ್ನ್ ಮಾಡಿದ್ದೀರಾ. ದೆನ್ ಟು ನೀಡ್ ದ ಫುಡ್ ಹೌ ಎಸೆನ್ಷಿಯಲ್, ಈ ಒಂದು ಫುಡ್ ಅನ್ನೋದು ಅನಿಮಲ್ಸ್ಗೆ ಎಷ್ಟು ಎಸೆನ್ಷಿಯಲ್ ಆಗಿದೆ. ದೆನ್ ಹೌ ಲರ್ನ್ ದಿ ಪ್ಲ್ಯಾಂಟ್ಸ್ ಟು ಮೇಕ್ ದೇರ್ ಓನ್ ಫುಡ್, ಪ್ಲ್ಯಾಂಟ್ಸ್ ಹೇಗೆ ಓನಾಗಿ ಫುಡ್ನ ಪ್ರಿಪೇರ್ ಮಾಡುತ್ತೆ ಅನ್ನೋದು ಇದ್ರ ಬಗ್ಗೆನೂ ನೀವು ಚಾಪ್ಟರ್ 1 and 2 ಅಲ್ಲಿ ಓದಿದ್ದೀರಾ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಎಸ್, ಇದನ್ನು ಫೋಟೋಸಿಂಥಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ದೀಸ್ ಅನಿಮಲ್ಸ್ ಇಸ್ ಡಿಪೆಂಡ್ ಆನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅದರ್ ಅನಿಮಲ್ಸ್ ಅನ್ನೋದು ಏನು ಡಿಪೆಂಡ್ ಆಗಿದೆ ಅಂದರೆ ಒಂದು ಪ್ಲ್ಯಾಂಟ್ಸ್ ಮೇಲೆ ಮತ್ತು ಬೇರೆ ಒಂದು ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗಿದೆ ಒಂದು ಫುಡ್ಡಿಗಾಗಿ. ದ ಫುಡ್ ಗಿವ್ಸ್ ಆರ್ಗ್ಯಾನಿಸಮ್ಸ್ ದಿ ಎನರ್ಜಿ ನೀಡೆಡ್ ಫಾರ್ ದೆಮ್ ಗ್ರೋ. The organisms is also needed energy for the other life process that go on inside them. ಇಲ್ಲಿ ಒಂದು ಆಹಾರವು ತಮ್ಮ ಜೀವಿಗಳಿಗೆ, ಒಂದು ಆರ್ಗ್ಯಾನಿಸಮ್ಸ್ಗೆ, ಒಂದು ಜೀವಿಗಳಿಗೆ ಬೆಳೆಯಲು ಒಂದು ಅಗತ್ಯವಾದ ಒಂದು ಶಕ್ತಿಯನ್ನು ಏನುತ್ತೆ ಕೊಡ್ತಾ ಹೋಗುತ್ತೆ ಒಂದು ಫುಡ್ಡು. ಮತ್ತು ಈ ಒಂದು ಜೀವಿಗಳಿಗೂ ಮತ್ತು ಬೇರೆ ಒಂದು ಜೀವಿಗಳ ಒಂದು ಪ್ರೋಸೆಸ್ಗೆ, ಆ ಒಂದು ಲೈಫ್ ಪ್ರೋಸೆಸ್ಗೆ, ಒಂದು ಪ್ರಕ್ರಿಯೆಗೂ ಸಮೇತ ಇಲ್ಲಿ ಆ ಒಂದು ಶಕ್ತಿ ಎಷ್ಟು ಅಗತ್ಯ ಇದೆ ಅನ್ನೋದಿಲ್ಲಿ ಈ ಒಂದು ಫುಡ್ ಆ್ಯಂಡ್ ಡು ಆಲ್ ಆರ್ಗ್ಯಾನಿಸಮ್ಸ್ ನೀಡ್ ಫುಡ್ಡಲ್ಲಿ ಹೇಳ್ತಾ ಹೋಗಿದ್ದಾರೆ. ದೆನ್ ಡು ಆಲ್ ಆರ್ಗ್ಯಾನಿಸಮ್ ಶೋ ಗ್ರೋತ್, ಮೀನ್ಸ್ ಎಲ್ಲ ಒಂದು ಜೀವಿಗಳು ಬೆಳವಣಿಗೆಯನ್ನು ನಮಗೆ ತೋರಿಸುತ್ತಾ, ಕಾಣಿಸುತ್ತಾ ಅಂತಂದ್ಬಿಟ್ಟು, ಬೆಳವಣಿಗೆ ಆಗೋದು ನಮಗೆ ಕಾಣಿಸುತ್ತಾ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಡಸ್ ದಿ ಕುರ್ತಾ ಯು ಹ್ಯಾಡ್ 4 years ಬ್ಯಾಕ್ ಟು ಸ್ಟಿಲ್ ಫಿಟ್ ಯು ಕ್ವಶನ್ ಮಾರ್ಕ್. ಎಸ್, ಏನು ಮೀನ್ ಅಂತಂದರೆ ಇಲ್ಲಿ ನೀವು ಒಂದು 4 yearsಯಿಂದ, ಒಂದು 4 ವರ್ಷಗಳಿಂದ ಒಂದು ಕುರ್ತಾ ಅನ್ನೋ ಡ್ರೆಸ್ನ ನೀವು ವೇರ್ ಮಾಡಿ, 4 ವರ್ಷಗಳಿಂದ ಆ ಡ್ರೆಸ್ನ ನೀವು ವೇರ್ ಮಾಡಿರ್ತೀರ. ಆ ಒಂದು ಡ್ರೆಸ್ಸು ನಿಮಗೂ ಈಗಲೂ ಹೊಂದುತ್ತಾ ಆಗುತ್ತಾ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದೆ. ದೆನ್ ಯು ಕೆನಾಟ್ ವೇರ್ ಇಟ್ ಎನಿ ಮೋರ್ ಈಸ್ ನಾಟ್ ಇಟ್. ಯು ಮಸ್ಟ್ ಹ್ಯಾವ್ ಗ್ರೋನ್ ಟಾಲರ್ ಡ್ಯೂರಿಂಗ್ ದಿಸ್ ಇಯರ್ಸ್. ಯು ಮೇ ನಾಟ್ ರಿಲೀಸ್ ಇಟ್ ಬಟ್ ಯು ಆರ್ ಗ್ರೋಯಿಂಗ್ ಆಲ್ ಟೈಮ್ ಇನ್ ದಿ ಫ್ಯೂ ಮೋರ್ ಇಯರ್ಸ್. ಡು ಯು ವಿಲ್ ಬಿಕಮ್ ಈಸ್ ಅಡಲ್ಟ್. ಫಿಗರ್ 9.1. ಎಸ್, ನೀವೀಗ ಈ ಒಂದು ಇಯರಲ್ಲಿ, ಈ ವರ್ಷದಲ್ಲಿ ನೀವು ಒಂದು ಎತ್ತರವಾಗಿ ಬೆಳೆದಿರ್ತೀರ. ಆದರೆ ಅದು ನಿಮಗೆ ಗೊತ್ತಾಗ್ತಾ ಹೋಗಲ್ಲ, ಅಂದರೆ ಅರಿತುಕೊಳ್ಳೋದಿರಬಹುದು, ಅದು ನಮಗೆ ಗೊತ್ತಾಗ್ತಾ ಹೋಗಲ್ಲ. ಆದರೆ ನೀವು ಆ ಒಂದು ಟೈಮಲ್ಲಿ ಏನಾಗಿರುತ್ತೆ, ನಿಮ್ಮ ಒಂದು ಬಾಡಿ ಗ್ರೋ ಆಗ್ತಾ ಅಂದರೆ ಬೆಳವಣಿಗೆ ಆಗ್ತಾ ಇರುತ್ತೆ. ಅದು ಬರ್ತಾ ಇನ್ನೂ ಕೆಲವೊಂದು ವರ್ಷಗಳು ಆಗ್ತಾ ಏನಾಗ್ತಾ ಹೋಗುತ್ತೆ, ನಮಗೆ ಬಿಕಮ್ಸ್ ಅಡಲ್ಟ್ ಸ್ಟೇಜಿಗೆ ಬರ್ತಾ ಹೋಗ್ತೀವಿ. ಇಲ್ಲಿ ನಿಮ್ಮ ಫಿಗರಲ್ಲಿ ಕಾಣಿಸ್ತಿದೆ ಎ ಬೇಬೀಸ್ ಗ್ರೋನ್ ಇನ್ ದ ಅಡಲ್ಟ್. ಒಂದು ಬೇಬಿಯಿಂದ ಯಾವ ರೀತಿ ನೀವು ಅಡಲ್ಟ್ ಸ್ಟೇಜ್ಗೆ ಹೋಗ್ತೀರಾ ಇನ್ ಫಿಗರ್ 9.10 ಹೆಂಗ್ ಒನ್ಸ್ ಆಫ್ ಅನಿಮಲ್ಸ್ ಇಸ್ ಆಲ್ಸೋ ಗ್ರೋನ್ ಇನ್ ಅಡಲ್ಟ್ಸ್. ಅದೇ ರೀತಿ ಅನಿಮಲ್ಸು ಸಮೇತ ಹೆಂಗ್ ಒನ್ನಲ್ಲಿದ್ದಾಗೂ ಸಮೇತ ಅನಿಮಲ್ಸು ಬೆಳೀತಾ ಒಂದು ಅಡಲ್ಟ್ ಅನ್ನೋ ಒಂದು ಸ್ಟೇಜ್ಗೆ ಬರ್ತಾ ಹೋಗುತ್ತೆ. ಯು ಕುಡ್ ಶೋರ್ಲಿ ನೋಟಿಸ್ ದ ಪಪ್ಸ್ ಗ್ರೋನ್ ಇನ್ಸ್ ಟು ಅಡಲ್ಟ್ಸ್. ಇಲ್ಲಿ ನಾವು ಅದನ್ನು ಯಾವ ರೀತಿ ಯಾವ ರೀತಿ ಎಕ್ಸಾಂಪಲಲ್ಲಿ ತೋರಿಸ್ತಾ ಹೋಗಿದ್ದಾರೆ ಅಂದರೆ, ಪಪ್ಸ್ ಬೆಳೀತಾ ಅದು ಅಡಲ್ಟ್ಸ್ ಆಗ್ತಾ ಹೋಗುತ್ತೆ. ಮತ್ತು ಚಿಕ್ ಹ್ಯಾಚ್ಡ್ ಫ್ರಮ್ ದಿ ಎಸ್, ಈ ಒಂದು ಹೆಗ್ನ ಹ್ಯಾಚ್ಡ್ ಅಂದರೆ ಹೊಡೆದಾಗ, ಆ ಒಂದು ಎಗ್ ಹ್ಯಾಚ್ಡ್ ಅಂದರೆ ಮೊಟ್ಟೆಯನ್ನು ಹೊಡೆದಾಗ ಅಲ್ಲಿಂದ ಒಂದು ಚಿಕ್ ಅನ್ನೋ ಒಂದು ಅನಿಮಲ್ಸ್, ಚಿಕ್ ಅನ್ನೋದು ಅಲ್ಲಿ ಬೆಳೀತಾ ಹೋಗುತ್ತೆ. ಅದು ಬರ್ತಾ ಏನಾಗ್ತಾ ಹೋಗುತ್ತೆ, ಹೆಣ್ಣಾಗುತ್ತೆ ಅಥವಾ ಕಾಕ್ ಆಗುತ್ತೆ. ಈ ರೀತಿ ಇರುವಂಥ ಒಂದು ಸ್ಟೇಜಸಲ್ಲಿ ಬೆಳೀತಾ ಹೋಗುತ್ತೆ ಅಂದರೆ ಲಿವಿಂಗ್ ಬೀಯಿಂಗ್ಸ್ ಅನ್ನೋದಿಲ್ಲಿ ಹೇಳ್ತಾ ಹೋಗಿದ್ದಾರೆ. ಲಿವಿಂಗ್ ಥಿಂಗ್ಸ್. ದ ಪ್ಲ್ಯಾಂಟ್ಸ್ ಆಲ್ಸೋ ಗ್ರೋನ್. ಲುಕ್ ಅರೌಂಡ್ ಯು, ಸಿ ದ ಫ್ಯೂ ಪ್ಲ್ಯಾಂಟ್ಸ್. ಅದೇ ರೀತಿ ಪ್ಲ್ಯಾಂಟ್ಸ್ ಸಮೇತ ನಿಮ್ಮ ಒಂದು ಸುತ್ತಮುತ್ತಲ ನೋಡಿರ್ತೀರ, ಪ್ಲ್ಯಾಂಟ್ಸ್ ಸಮೇತ ಬೆಳವಣಿಗೆ ಆಗ್ತಾ ಇರುತ್ತೆ, ಬೆಳೀತಾ ಹೋಗ್ತಿರುತ್ತೆ. ಸಿ ಫ್ಯೂ ಪ್ಲ್ಯಾಂಟ್ಸ್ ಇಸ್ ಪರ್ಟಿಕ್ಯುಲರ್ ಟೈಮ್ ಫಾರ್ ವೆರಿ ಸ್ಮಾಲ್ ಆ್ಯಂಡ್ ಹೆಂಗ್. ಅದರಲ್ಲೂ ಕೆಲವು ಪ್ಲ್ಯಾಂಟ್ಸ್ ಅದನ್ನು ಸಮೇತ ಸ್ಮಾಲ್ ಆಗಿರುತ್ತೆ, ಕೆಲವು ಪ್ಲ್ಯಾಂಟ್ಸು ಕೆಲವು ಸಮೇತ ಅದು ಹೆಂಗಾಗ್ಬಿಟ್ಟು ನೆಕ್ಸ್ಟು ಬಿಗ್ಗರಲ್ಲಿ ಬೆಳೀತಾ ಹೋಗುತ್ತೆ. ಈ ರೀತಿ ಡಿಫ್ರೆಂಟ್ ಸ್ಟೇಜಸಲ್ಲಿ ಗ್ರೋತ್ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಗ್ರೋತಲ್ಲೂ ಸಮೇತ ಒಂದು ಡಿಫ್ರೆಂಟ್ ಸ್ಟೇಜಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಲುಕ್ ಅಟ್ ದಿ ಪ್ಲ್ಯಾಂಟ್ಸ್ ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್. ನೀವೊಂದು ಪ್ಲ್ಯಾಂಟ್ಸ್ನ ನೋಡಿ,
ಆಫ್ಟರ್ ಫ್ಯೂ ಡೇಸ್ ಸ್ವಲ್ಪ ದಿನಗಳ ನಂತರ ಆ್ಯಂಡ್ ವೀಕ್ಸ್ನ ನಂತರ ನೋಡಿ ಯು ಮೇ ಫೈಂಡ್ ಸಮ್ ಆಫ್ ಗ್ರೋನ್ ಇನ್ ಸೈಜ್. ಆವಾಗ ನೀವು ಫ್ಯೂ ಡೇಸ್ ಸ್ವಲ್ಪ ದಿನ ಬಿಟ್ಟು ಅಥವಾ ಒಂದು ವೀಕ್ನ ನಂತರ ಬಿಟ್ಟು ಆ ಒಂದು ಪ್ಲ್ಯಾಂಟ್ಸ್ನ ನೀವು ನೋಡ್ತಾ ಹೋದಾಗ ಅಲ್ಲಿ ಏನಾಗಿರುತ್ತೆ, ಆ ಒಂದು ಪ್ಲ್ಯಾಂಟ್ಸು ಸೈಜು ಬೆಳವಣಿಗೆ ಆಗಿರುತ್ತೆ. ದಿ ಗ್ರೋತ್ ಸೀಮ್ಸ್ ಇಂಟು ಕಾಮನ್ ಇಸ್ ಕಾಲ್ಡ್ ಲಿವಿಂಗ್ ಥಿಂಗ್ಸ್. ಆ ಒಂದು ಗ್ರೋತಲ್ಲಿರುವಂಥ ಒಂದು ಪರ್ಟಿಕ್ಯುಲರ್ ಕಾಮನ್ ಏನಂದರೆ ಇಟ್ ಈಸ್ ಎ ಲಿವಿಂಗ್ ಥಿಂಗ್ಸ್. ಅದರ ಒಂದು ಪರ್ಪಸ್ ಏನು, ಇಟ್ ಈಸ್ ಲಿವಿಂಗ್ ಥಿಂಗ್ಸ್. ಡ್ಯೂ ಥಿಂಗ್ಸ್ ಈಸ್ ನಾನ್ ಲಿವಿಂಗ್ ಥಿಂಗ್ಸ್ ಶೋ ಗ್ರೋತ್. ಹಾಗಾದರೆ ನೀವು ಯೋಚನೆ ಮಾಡಿ, ನಾನ್ ಲಿವಿಂಗ್ ಥಿಂಗ್ಸು ಬೆಳೆಯೋದು ನಮಗೆ ಕಾಣಿಸುತ್ತಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಈಸ್ ನೋ. ಆನ್ಸರ್, ಡೂ ಆಲ್ ಆರ್ಗ್ಯಾನಿಸಮ್ಸ್ ಇಸ್ ರೆಸ್ಪೈರ್. ಎಲ್ಲ ಒಂದು ಜೀವಿಗಳು ಇಲ್ಲಿ ಉಸಿರಾಡುತ್ತಾ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಕ್ಯಾನ್ ಯು ಲಿವ್ ವಿತೌಟ್ ಬ್ರೀತಿಂಗ್. ಇಲ್ಲಿ ಉಸಿರಾಡದೆ ಇರ್ಬೋದಾ, ಉಸಿರಾಡದೆ ಬದುಕ್ಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಉಸಿರಾಡದೆ ಬದುಕ್ಬೋದಾ ಅಂತ. ವೆನ್ ವಿ ಇನ್ಹೇಲ್ ದ ಏರ್ ಮೂವ್ಸ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಆಫ್ ಅವರ್ ಬಾಡಿ. ಇಲ್ಲಿ ನಾವು ಉಸಿರಾಡುವಾಗ ಗಾಳಿ ಹೊರಗಿನಿಂದ ಚಲಿಸ್ತಾ ಹೋಗುತ್ತೆ. ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ದ ಬಾಡಿ, ಹೊರಗಿನಿಂದ ಒಳಗೆ ಗಾಳಿ ಚಲಿಸ್ತಾ ಹೋಗುತ್ತೆ. ವೆನ್ ವಿ ಬ್ರೀತ್ ಆ್ಯಂಡ್ ಔಟ್ ದ ಏರ್ ಮೂವ್ಸ್ ಫ್ರಮ್ ಇನ್ಸೈಡ್ ಆ್ಯಂಡ್ ಬಾಡಿ ಈಸ್ ಔಟ್ಸೈಡ್. ನಾವು ಉಸಿರಾಡುವಾಗ ನಾವು ಒಂದು ಬ್ರೀತಿಂಗ್ ಪ್ರೋಸೆಸ್ ಏನು ಮಾಡ್ತಾ ಹೋಗ್ತೀವಿ, ಏರು ಇನ್ಸೈಡು ಮತ್ತು ಔಟ್ಸೈಡು ಅನ್ನೋ ಒಂದು ಪ್ರೋಸೆಸ್ ನಮ್ಮ ಬಾಡಿಯಲ್ಲಿ ಹೊರಗೆ ಒಳಗೆ ಚಲಿಸ್ತಾ ಹೋಗ್ತಿರುತ್ತೆ ಗಾಳಿ. ದ ಬ್ರೀತಿಂಗ್ ಈಸ್ ಎ ಪಾರ್ಟ್ ಆಫ್ ಪ್ರೋಸೆಸ್ ಇಸ್ ಕಾಲ್ಡ್ ರೆಸ್ಪಿರೇಷನ್. ನಾವು ಒಂದು ಉಸಿರಾಡುವಂಥ ಒಂದು ಪ್ರಕ್ರಿಯೆಯನ್ನು, ಆ ಒಂದು ಚಲನೆಯನ್ನು ನಾವಿಲ್ಲಿ ರೆಸ್ಪಿರೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ ರೆಸ್ಪಿರೇಷನ್ ಸಮ್ ಆಫ್ ದಿ ಆಕ್ಸಿಜನ್ ಆಫ್ ದಿ ಏರ್ ವಿ ಬ್ರೀತ್ ಇನ್ ಈಸ್ ಯೂಸ್ಡ್ ಬೈ ದಿ ಬಾಡಿ. ವಿ ಬ್ರೀತ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಪ್ರೋಸೆಸ್. ಇಲ್ಲಿ ಒಂದು ಬ್ರೀತಿಂಗ್ ಪ್ರೋಸೆಸ್ಸಲ್ಲಿ ಅಂದರೆ ಉಸಿರಾಟದಲ್ಲಿ ನಾವೊಂದು ಉಸಿರಾಡುವಾಗ ನಮ್ಮ ಗಾಳಿಯಲ್ಲಿ ಕೆಲವು ಆಕ್ಸಿಜನ್, ಆಮ್ಲಜನಕ ಸಮೇತ ಇಲ್ಲಿ ನಮ್ಮ ಬಾಡಿಗೆ, ದೇಹಕ್ಕೆ ಅದು ಬಳಸುತ್ತೆ. ದೆನ್ ವಿ ಬ್ರೀತ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸ್ ಇನ್ ದಿ ಪ್ರೋಸೆಸ್. ಇಲ್ಲಿ ಆಕ್ಸಿಜನ್ ತಗೊಳೋದಾಗಲಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡೋದಾಗಲಿ, ಈ ರೀತಿಯಲ್ಲಿರುವಂತಹ ಕೆಲವು ಪ್ರೊಡ್ಯೂಸ್ ಆಗೋದಾಗಲಿ, ಈ ರೀತಿ ಇರೋಂಥ ಒಂದು ಪ್ರೋಸೆಸ್ಸು ನಡೀತಾ ಹೋಗುತ್ತೆ. ಆ್ಯಂಡ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ಈ ಪ್ರೋಸೆಸ್ನ ನಾವಿಲ್ಲಿ ರೆಸ್ಪಿರೇಷನ್ಸ್ ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ತೀವಿ. ಮೀನ್ಸ್ ಬ್ರೀತಿಂಗ್. ದಿ ಪ್ರೋಸೆಸ್ ಆಫ್ ಬ್ರೀತಿಂಗ್ ಇನ್ ಅನಿಮಲ್ಸ್. ಅದರಲ್ಲೂ ಬ್ರೀತಿಂಗಲ್ಲೂ ಪ್ರೋಸೆಸ್ ನಡೀತಾ ಹೋಗುತ್ತೆ. ಕೆಲವು ಅನಿಮಲ್ಸಲ್ಲೂ, ಎಲ್ಲ ಒಂದು ಅನಿಮಲ್ಸಲ್ಲೂ ಬ್ರೀತಿಂಗ್ ಅನ್ನೋ ಪ್ರೋಸೆಸ್ ಆಗ್ತಾ ಇರುತ್ತೆ. ಅಂದರೆ ಲಿವಿಂಗ್ ಥಿಂಗ್ಸ್ ಇರುವಂಥ ಎಲ್ಲ ಒಂದು ಅನಿಮಲ್ಸ್ಗಳು ಪ್ರೋಸೆಸ್ ಆಗ್ತಾ ಇರುತ್ತೆ, ಬ್ರೀತಿಂಗ್ ಪ್ರೋಸೆಸ್ ಆಗ್ತಿರುತ್ತೆ. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅನಿಮಲ್ಸ್: ಕೌ, ಬಫೆಲೋ, ಡಾಗ್ಸ್, ಕ್ಯಾಟ್ಸ್ ಆ್ಯಂಡ್ ಸಿಮಿಲರ್ಸ್ ಟು ಹ್ಯೂಮನ್ಸ್, ಅಂದರೆ ಹ್ಯೂಮನ್ ಬೀನ್ಸ್, ಮನುಷ್ಯರು. ಅಬ್ಸರ್ವ್ any one of these animals while they are taking rest and notice the movement of their abdomen. These slow movement indicates that they are breathing. ಎಸ್, ಇಲ್ಲಿ ಕೊಟ್ಟಿರುವಂತಹ ಯಾವುದೇ ಒಂದು ಪ್ರಾಣಿಗಳನ್ನು ರೆಸ್ಟ್ ಮಾಡಬೇಕಾದ್ರೆ, ಆ ಒಂದು ವಿಶ್ರಾಂತಿ ಪಡೆಯುತ್ತಿರುವಾಗ ಕೆಲವು ಪ್ರಾಣಿಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಬ್ಸರ್ವ್ ಮಾಡಿ, ಗಮನಿಸ್ತಾ ನೋಡಿ, ಅದರ ಹೊಟ್ಟೆ ಮೀನ್ಸ್ ಅಬ್ಡಾಮಿನ್ ಅಂತ ಹೇಳ್ತಾ ಹೋಗ್ತೀವಿ, ಅದರ ಹೊಟ್ಟೆಯನ್ನು ಏನು ಮಾಡ್ತಾ ಹೋಗುತ್ತೆ, ತೆಗೆದುಕೊಳ್ಳೋದು, ಅಂದರೆ ಹೊರಗೆ ಒಳಗೆ ತೆಗೆದುಕೊಳ್ಳುವಂಥ ಒಂದು ಪ್ರೋಸೆಸ್, ಚಲನೆಯನ್ನು ನಡೆಸ್ತಾ ಹೋಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಎ ಬ್ರೀತಿಂಗ್ ಅಂತ ಹೇಳ್ಬೋದು. ಇದನ್ನು ನಾವು ಬ್ರೀತಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಈಸ್ ದ ರೆಸ್ಪಿರೇಷನ್ ಈಸ್ ನೆಸೆಸರಿ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈ ರೆಸ್ಪಿರೇಷನ್ ಅನ್ನೋದು, ಈ ಒಂದು ಉಸಿರಾಡೋದು, ಈ ಒಂದು ಬ್ರೀತಿಂಗ್ ಅನ್ನೋದು ಎಲ್ಲ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಈಸ್ ಎಸೆನ್ಷಿಯಲ್, ವೆರಿ ನೆಸೆಸಿಟಿ ಆಗುವಂಥದ್ದು. ಇಟ್ ಈಸ್ ಥ್ರೂ ರೆಸ್ಪಿರೇಷನ್ ಬಟ್ ದ ಬಾಡಿ ಈಸ್ ಫೈನಲಿ ಒಬ್ಟೈನ್ ಎನರ್ಜಿ ಫ್ರಮ್ ಫುಡ್ ಇಟ್ ಟೇಕ್ಸ್. ಇಲ್ಲಿ ಒಂದು ಫುಡ್ ಅನ್ನೋದು, ಒಂದು ಆಹಾರ ಸಮೇತ ಇಲ್ಲಿ ತನ್ನ ಜೀವಿಗಳಿಗೆ ಗ್ರೋತ್ ಆಗೋಕ್ಕೆ, ಬೆಳವಣಿಗೆಗೆ, ಬೆಳೆಯೋಕ್ಕೆ ಒಂದು ಅಗತ್ಯವಾದ ಒಂದು ಎನರ್ಜಿಯನ್ನು, ಒಂದು ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ. ಇಲ್ಲಿ ಥ್ರೂ ರೆಸ್ಪಿರೇಷನ್ಸ್ ಮೂಲಕ ತಮ್ಮ ಬಾಡಿಯಲ್ಲಿ ಫೈನಲಾಗಿ ಒಂದು ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಒಂದು ಫುಡ್ಡಿನ ಮೂಲಕ ಇಲ್ಲಿ ಏನಾಗ್ತಾ ಹೋಗುತ್ತೆ, ನಮ್ಮ ಬಾಡಿಗೆ ಎನರ್ಜಿ ಕೊಡ್ತಾ ಹೋಗುತ್ತೆ ಥ್ರೂ ರೆಸ್ಪಿರೇಷನ್ಸ್ ಮೂಲಕ. ಸಮ್ ಅನಿಮಲ್ಸ್ ಮೇ ಹ್ಯಾವ್ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಟು ಎಕ್ಸ್ಚೇಂಜ್ ದಿ ಗ್ಯಾಸಸ್. ಇಲ್ಲಿ ಕೆಲವು ಅನಿಮಲ್ಸ್ ಸಮೇತ ತಮ್ಮ ಗ್ಯಾಸಸ್ನಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಹೋಗುತ್ತೆ, ಅಂದರೆ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಬ್ರೀತಿಂಗು ಪ್ರೋಸೆಸ್ ನಡೀತಾ ಹೋಗುತ್ತೆ, ವಿಚ್ ಈಸ್ ದಿ ಪಾರ್ಟ್ ಆಫ್ ರೆಸ್ಪಿರೇಷನ್ ಪ್ರೋಸೆಸ್. ಆ ಒಂದು ಪಾರ್ಟ್ನ ನಾವು ರೆಸ್ಪಿರೇಷನ್ಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಸ್ ಅರ್ಥವಾಮ್. ಅಂದರೆ ಅರ್ಥವಾಮ್ ಬ್ರೀತ್ ಥ್ರೂ ದ ಸ್ಕಿನ್. ಅರ್ಥವಾಮ್ ಅನ್ನೋ ಒಂದು ಅನಿಮಲ್ಲು ಸ್ಕಿನ್ನಿನ ಮೂಲಕ ಉಸಿರಾಡ್ತಾ ಹೋಗುತ್ತೆ. ದೆನ್
ಸ್ಕಿನ್ನಿನ ಮೂಲಕ ಅದು ಉಸಿರಾಡ್ತಾ ಹೋಗುತ್ತೆ, ಇಸ್ ಅರ್ಥವಾಮು. ನೆಕ್ಸ್ಟ್ ಫಿಶ್ ಅನ್ನೋದು ನೀವು ಅದನ್ನು ಆಲ್ರೆಡಿ ಇದನ್ನು ಲರ್ನ್ ಮಾಡಿದ್ದೀರಾ. ಕ್ಯಾನ್ ಯು ರಿಮೆಂಬರ್ ಫಾರ್ ಯು ಗಿಲ್ಸ್ ಫಾರ್ ಯೂಸಿಂಗ್ ಆಕ್ಸಿಜನ್. ಅಂದರೆ ಈ ಒಂದು ಗಿಲ್ಸಿನ ಒಂದು ಪಾರ್ಟಿನ ಮೂಲಕ ಒಂದು ಫಿಶ್ ಅನ್ನೋದು ಆಕ್ಸಿಜನ್ನ ತಗೊತಾ ಹೋಗುತ್ತೆ ನೀರಲ್ಲಿ ಇದ್ದಾಗ, ಡಿಸಾಲ್ವ್ಡ್ ಇನ್ ವಾಟರ್. ದೆನ್ ದ ಗಿಲ್ಸ್ ಈಸ್ ಅಬ್ಸಾರ್ವ್ ದಿ ಆಕ್ಸಿಜನ್. ಆ ಒಂದು ಗಿಲ್ಸಿನ ಒಂದು ಪಾರ್ಟು ಆಕ್ಸಿಜನ್ ತೊಗೊಳಕ್ಕೆ ಆಕ್ಸಿಜನ್ ಅಬ್ಸಾರ್ವ್ ಮಾಡೋಕ್ಕೆ ಆ ಒಂದು ಗಿಲ್ ಪಾರ್ಟ್ ಯೂಸ್ ಆಗ್ತಾ ಹೋಗುತ್ತೆ. ಏರ್ ಆ್ಯಂಡ್ ಡಿಸಾಲ್ವ್ಡ್ ಇನ್ ವಾಟರ್. ಡೂ ಪ್ಲ್ಯಾಂಟ್ಸ್ ಈಸ್ ಆಲ್ಸೋ ರೆಸ್ಪೈರ್. ಹಾಗಾದರೆ ಇಲ್ಲಿ ಪ್ಲ್ಯಾಂಟ್ಸ್ ಸಮೇತ ಇಲ್ಲಿ ಉಸಿರಾಡುತ್ತಾ ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಪ್ಲ್ಯಾಂಟ್ಸ್ ಇಸ್ ಮೇನ್ಲಿ ಟೇಕ್ ಪ್ಲೇಸ್ ಥ್ರೂ ಲೀವ್ಸ್. ಇಲ್ಲಿ ಒಂದು ಪ್ಲ್ಯಾಂಟ್ಸ್ ಸಮೇತ ಒಂದು ಗ್ಯಾಸಸ್ನ ಎಕ್ಸ್ಚೇಂಜ್ ಮಾಡ್ಕೊತ ಹೋಗುತ್ತೆ. ಯಾವುದ್ರ ಮೂಲಕ? ಥ್ರೂ ಲೀವ್ಸ್, ಎಲೆಗಳ ಮೂಲಕ. ದ ಲೀವ್ಸ್ ಟೇಕ್ ಇನ್ ಹೇರ್ ಥ್ರೂ ಟಿನಿ ಪೋರ್ಸ್. ಒಂದು ಲೀವ್ಸ್ ಸಮೇತ ಹೇರ್ನ ತಗೊಳ್ತಾ ಹೋಗುತ್ತೆ ಒಂದು ಟಿನ್ನಿ ಪೋರ್ಸ್, ಅಂದರೆ ಲೀವ್ಸಲ್ಲಿ ಇರುವಂತಹ ಒಂದು ಸಣ್ಣ ಸಣ್ಣ ಹೋಲಿನ ಮೂಲಕ. ಆ್ಯಂಡ್ ಯೂಸ್ ದಿ ಆಕ್ಸಿಜನ್ನ ಯೂಸ್ ಮಾಡ್ಕೊತ ಹೋಗುತ್ತೆ. ದೆನ್ ಕಾರ್ಬನ್ ಡೈಆಕ್ಸೈಡ್ನ ಏರಿನ ಮೂಲಕ ಬಿಡ್ತಾ ಹೋಗುತ್ತೆ. ಇಲ್ಲೂ ಸಮೇತ ಅದು ಒಂದು ಲಿವಿಂಗ್ ಥಿಂಗ್ಸ್ ಆಗಿರುತ್ತೆ ಆ ಪ್ಲ್ಯಾಂಟ್ಸ್ ಅನ್ನೋದು. ಅದರಲ್ಲೂ ಸಮೇತ ಒಂದು ರೆಸ್ಪಿರೇಷನ್ಸ್ ಪ್ರೊಸೆಸ್ ನಡೀತಾ ಹೋಗುತ್ತೆ. ವಿ ಲರ್ನ್ ದಟ್ ಈಸ್ ಸನ್ಲೈಟ್. ಪ್ಲ್ಯಾಂಟ್ಸ್ ಯೂಸ್ ಕಾರ್ಬನ್ ಡೈಆಕ್ಸೈಡ್ ಟು ಪ್ರೊಡ್ಯೂಸ್ ದ ಫುಡ್ ಆ್ಯಂಡ್ ಗಿವನ್ ಔಟ್ ಆಕ್ಸಿಜನ್. ಅಮೌಂಟ್ ಆಫ್ ಆಕ್ಸಿಜನ್ ವಾಸ್ ರಿಲೀಸ್ ಇನ್ ದಿ ಪ್ರೊಸೆಸ್ ಆಫ್ ಫುಡ್ ಈಸ್ ಪ್ರಿಪ್ರೇಷನ್ ಆಫ್ ಪ್ಲ್ಯಾಂಟ್ಸ್. ಇಲ್ಲಿ ಪ್ಲ್ಯಾಂಟ್ಸ್ಗಳು ಏನು ಮಾಡ್ತಾ ಹೋಗುತ್ತೆ, ತನ್ನ ಆಹಾರವನ್ನು, ಒಂದು ಫುಡ್ನ ಒಂದು ಪ್ರಿಪೇರ್ ಮಾಡೋಕ್ಕೆ, ಉತ್ಪಾದಿಸೋಕ್ಕೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತಾ ಹೋಗುತ್ತೆ, ಯೂಸ್ ಮಾಡ್ಕೊತ ಹೋಗುತ್ತೆ. ಮತ್ತು ಆ ಒಂದು ಪ್ಲ್ಯಾಂಟ್ಸ್ಗಳು, ಆ ಒಂದು ಸಸ್ಯಗಳನ್ನು ಫುಡ್ನ ಪ್ರಿಪೇರ್ ಮಾಡಬೇಕಾದ್ರೆ, ಆಹಾರವನ್ನು ತಯಾರಿಸ್ಬೇಕಾದ್ರೆ ಆ ಒಂದು ಪ್ರೋಸೆಸ್ಸಲ್ಲಿ, ಆ ಒಂದು ಪ್ರಕ್ರಿಯೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಹಾಗೆ ದೆನ್ ದಿ ಅಮೌಂಟ್ ಆಫ್ ಆಕ್ಸಿಜನ್ಸ್ ಏನು ಮಾಡ್ತಾ ಹೋಗುತ್ತೆ, ರಿಲೀಸ್ ಮಾಡ್ತಾ ಹೋಗುತ್ತೆ ಆ ಒಂದು ಪ್ರೊಸೆಸ್ಸಿನ ಟೈಮಲ್ಲಿ. ಆ ಒಂದು ಪ್ಲ್ಯಾಂಟ್ಸ್ಗಳು ನಾವು ಉಸಿರಾಡಬೇಕಾದ್ರೆ, ಉಸಿರಾಡುವ ಒಂದು ಟೈಮಲ್ಲಿ, ಆ ಒಂದು ಉಸಿರಾಟದಲ್ಲಿ ಬಳಸುವ ಕೆಲವು ಆಕ್ಸಿಜನನ್ನು ಹೆಚ್ಚು ಸಸ್ಯಗಳು ಸಮೇತ ಇಲ್ಲಿ ಟೇಕ್ ಪ್ಲೇಸ್ ಟು ಡೇ ಆ್ಯಂಡ್ ನೈಟು ಸಮೇತ ಇವು, ಅಂದರೆ ಹಗಲು ರಾತ್ರಿಯೂ ಸಮೇತ ಆ ಒಂದು ಬ್ರೀತಿಂಗ್ ಪ್ರೊಸೆಸ್ಸು, ರೆಸ್ಪಿರೇಷನ್ಸ್ ಪ್ರೊಸೆಸ್ಸು ನಡೀತಾ ಇರುತ್ತೆ. ಇಲ್ಲಿ ಕೆಲವು ಇಲ್ಲಿ ಪ್ಲ್ಯಾಂಟ್ಸ್ಗಳು ತನ್ನ ಕಾರ್ಬನ್ ಡೈಆಕ್ಸೈಡನ್ನ ಯೂಸ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡೋ ಅನ್ನೋ ಟೈಮಲ್ಲಿ, ಆಕ್ಸಿಜನ್ನ ಹೊರಗಡೆ ಬಿಡ್ತಾ ಹೋಗುತ್ತೆ. ಅಮೌಂಟ್ ಆಫ್ ಆಕ್ಸಿಜನನ್ನು ಇಲ್ಲಿ ರಿಲೀಸ್ ಮಾಡ್ತಾ ಹೋಗುತ್ತೆ ಆ ಒಂದು ಫುಡ್ ಪ್ರಿಪ್ರೇಷನ್ಸ್ ಅನ್ನೋ ಟೈಮಲ್ಲಿ. ಆವಾಗ ನಾವು ಆ ಒಂದು ಆಕ್ಸಿಜನ್ಸ್ನ ನಾವಿಲ್ಲಿ ಯೂಸ್ ಮಾಡ್ಕೊತ ಹೋಗ್ತೀವಿ. ಅಂದರೆ ನಾವು ಇಲ್ಲಿ ರೆಸ್ಪಿರೇಷನ್ಸ್ ಪ್ರೊಸೆಸ್ಗೆ, ನಮಗೆ ಉಸಿರಾಟಕ್ಕೆ ನಾವಿಲ್ಲಿ ಆಕ್ಸಿಜನ್ನ ಯೂಸ್ ಮಾಡ್ಕೊತ ಹೋಗ್ತೀವಿ. ಇಲ್ಲಿ ಎಲ್ಲ ಒಂದು ಪ್ಲ್ಯಾಂಟ್ಸ್ಗಳು ಸಮೇತ ಇಲ್ಲಿ ಡೇ ಆ್ಯಂಡ್ ನೈಟು ಪೂರ್ತಿನೂ ಸಮೇತ ಇಲ್ಲಿ ರೆಸ್ಪಿರೇಷನ್ಸ್, ಪ್ಲ್ಯಾಂಟ್ಸಲ್ಲೂ ಸಮೇತ ಡೇ ಆ್ಯಂಡ್ ನೈಟಲ್ಲೂ ಸಮೇತ ಇಲ್ಲಿ ರೆಸ್ಪಿರೇಷನ್ ಅನ್ನೋ ಪ್ರೊಸೆಸ್ ನಡೀತಾ ಇರುತ್ತೆ. ನೆಕ್ಸ್ಟ್, ಆ್ಯಂಡ್ ಡೂ ಆಲ್ ಆರ್ಗ್ಯಾನಿಸಮ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ.